ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕ್ರೇಜಿ ಲೋಕ. ಸೊ ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಗೊತ್ತಾಗಬೇಕಂದ್ರೆ ನೀವೆಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಎಸ್, ದ ಅಡ್ವೆಂಚರ್ ಸೆಗ್ಮೆಂಟಲ್ಲಿರೋ ಮಾನ್ಸ್ಟರ್ ಇದು, ದ ಆಲ್ ನ್ಯೂ KTM ಅಡ್ವೆಂಚರ್ 390S. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಇಂಜಿನ್ ಬಗ್ಗೆ ಮಾತಾಡೋಣ. ಇಂಜಿನ್ ಬಗ್ಗೆ ಹೇಳಬೇಕಂದ್ರೆ ಇದು 398cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೊ ವಿತ್ 45 bhp ಆ್ಯಂಡ್ 39 ನ್ಯೂಟನ್ ಮೀಟರ್ ಟಾರ್ಕ್ ಕನ್ವರ್ಟರು. ಸೊ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ. ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ 14.5 ಲೀಟರ್ಸ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇದೆ, ವಿಚ್ ಈಸ್ ಡೀಸೆಂಟ್. ಆ್ಯಕ್ಚುಲಿ ಇನ್ನು ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತು, ಲಾಂಗ್ ರೈಡ್ಸ್ ಎಲ್ಲ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಲ್ಲಾಂದರೆ ನೀವು ಡೈಲಿ ಕಮ್ಯೂಟ್ ಮಾಡ್ತಿರಲ್ಲ, ಯೂಶಲಿ ಯಾವಾಗಾದ್ರೂ ಆಫ್ ರೋಡ್ ಎತ್ಕೊಂಡು ಹೋಗ್ತೀರಾ ಅಂದರೆ ಮೋರ್ ದೆನ್ ಎನಫ್ ಅಂತ ಹೇಳ್ಬೋದು. ಮೈಲೇಜ್ ನಾನು ಗಾಡಿ ತೊಗೊಂಡಾಗ ಶೋರೂಮಲ್ಲಿ ನನಗೆ ಹೇಳಿದ್ದು 27 ಅಂತ. ಐ ಆಮ್ ಆ್ಯಕ್ಚುಲಿ ಗೆಟಿಂಗ್ ಅರೌಂಡ್ 20-21 ಸಿಟಿಯಲ್ಲಿ, ಆ್ಯಂಡ್ ಹೈವೇ ಐ ಕ್ಯಾನ್ ಸೇ ಅರೌಂಡ್ 24. ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ TFT ಕಲರ್ ಡಿಸ್ಪ್ಲೇ ಇದು. ರೈಡಿಂಗ್ ಮೋಡ್ಸ್ ಇದ್ದಾವೆ ಇದರಲ್ಲಿ, ಆಫ್ ರೋಡಿಂಗ್ ಮೋಡು, ಸ್ಟ್ರೀಟ್ ಮೋಡು ಮತ್ತು ರೈನ್ ಮೋಡ್ ಅಂತ 3 ಮೋಡ್ಸ್ ಇದ್ದಾವೆ. ಸೊ ಲೆಫ್ಟ್ ಸೈಡ್ ಹ್ಯಾಂಡಲಲ್ಲಿ ನೋಡ್ತಾ ಇದ್ದರೆ ಸುಮಾರಷ್ಟು ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಮೇಜರ್ ಆಗಿ ನಿಮಗೆ ಹಜಾರ್ಡ್ ಲೈಟ್ಸ್ ಇದ್ದಾವೆ, ಪಕ್ಕದಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ, ಕೆಳಗಡೆ ನಿಮಗೆ ಇದು ಕ್ರೂಸ್ ಕಂಟ್ರೋಲ್ದು ಏನಂತಾರೆ ಸ್ಪೀಡು ಇನ್ಕ್ರೀಸ್ ಮಾಡೋದು ಮತ್ತು ಡಿಕ್ರೀಸ್ ಮಾಡೋದು. ಇಲ್ಲಿ ನಿಮಗೆ ನ್ಯಾವಿಗೇಷನ್ದು ಒಂದಷ್ಟು ಸ್ವಿಚಸ್ ಇದ್ದಾವೆ, ಎಂಟರ್ ಮಾಡೋಕ್ಕೆ, ಬ್ಯಾಕ್ ಹೋಗೋದಕ್ಕೆ, ಮತ್ತು ಇಲ್ಲಿ ಇಂಡಿಕೇಟರ್ಸು, ಹಾರ್ನು, ಮತ್ತು ಇದು ಸ್ಮಾರ್ಟ್ ಬಟನು. ಇದರಲ್ಲಿ ನೀವು TFTಯಲ್ಲಿ ಏನಾದರೂ ಕ್ವಿಕ್ಕಾಗಿ ಏನಾದರೂ ಚೇಂಜಸ್ ಮಾಡಬೇಕು, ಆಪ್ರೇಟ್ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ವಿತ್ ದೀಸ್ ಸೆಟ್ಟಿಂಗ್ಸ್. ಇಂಜಿನ್ ಇಗ್ನಿಷನ್ ಸ್ವಿಚ್ಚು, ಕಿಲ್ ಸ್ವಿಚ್ ಎರಡೇ ಅಲ್ಲ. ಸೊ ದಿಸ್ ಸೀಟ್ ಐ ಗಾಟ್ ಇಟ್ ಕಸ್ಟಮೈಸ್ಡ್. ಸ್ಟಾಕ್ ಸೀಟ್ ಏನಿದೆ ಅದು ನನಗೆ ತುಂಬ ಅನ್ಕಂಫರ್ಟಬಲ್ ಆಗಿತ್ತು. ಪ್ಲಸ್ ಈವನ್ ದ ಸೀಟ್ ಹೈಟ್ ನನಗೆ ಸರಿ ಅನಿಸ್ಲಿಲ್ಲ. ಸೊ ಕಸ್ಟಮೈಸ್ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಮಾಡಿಸಿದ್ದೀನಿ ಆ್ಯಂಡ್ ಹೈಟ್ ಇನ್ಕ್ರೀಸ್ ಮಾಡಿಸ್ಕೊಂಡಿದ್ದೀನಿ. ಪಿಲಿಯನ್ಗೆ ಐ ಥಿಂಕ್ ಇಟ್ ಈಸ್ ನಾಟ್ ಕಂಫರ್ಟಬಲ್. ಓಕೆ, ಕಮಿಂಗ್ ಟು ದ ಮೇನ್ ಪಾಯಿಂಟ್, ಅಡ್ವೆಂಚರ್ ಬೈಕ್ಸ್ನ ಬೇರೆ ಬೈಕ್ಸಿಂದ ಸಪ್ರೇಟ್ ಮಾಡೋ ಮೇನ್ ಫ್ಯಾಕ್ಟರ್ ಏನಂದರೆ ಅದು ಸಸ್ಪೆನ್ಷನ್ಸು. ಏನಕ್ಕೆ ಅಂತ ಹೇಳಿದ್ರೆ ಸಸ್ಪೆನ್ಷನ್ಸು ತುಂಬಾ ಒಂದು ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅಡ್ವೆಂಚರ್ ಬೈಕ್ಸಲ್ಲಿ. ಯಾಕಂದರೆ ನಾವು ಆಫ್ ರೋಡಿಂಗ್ ಹೋಗ್ತಾ ಇರ್ತೀವಿ, ತಗ್ಗು ಪ್ರದೇಶಗಳಿರುತ್ತೆ, ಹತ್ತಿಸ್ತೀವಿ, ಗಾಡಿನ ಕೆಳಗಡೆ ಇಳಿಸ್ತೀವಿ. ಸೊ ಆ ಥರ ಟೈಮಲ್ಲೆಲ್ಲ ನಿಮಗೆ ಸಸ್ಪೆನ್ಷನ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಈ ಗಾಡಿಯಲ್ಲಿ ನಿಮಗೆ WP ಅಪೆಕ್ಸ್ ಹೈಡ್ರಾಲಿಕ್ ಸಸ್ಪೆನ್ಷನ್ ಬಂದಿದೆ. ಸೊ ಒನ್ ಆಫ್ ದ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು. ಯಾಕಂದರೆ WP ತುಂಬಾ ಒಂದು ಬೆಟರ್ ಸಸ್ಪೆನ್ಷನ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮಗೆ ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಎರಡು ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಇದ್ದಾವೆ. ಸೊ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ಬೋದು, ಲೆವೆಲಿಂಗ್ ಮಾಡ್ಕೊಬೋದು. ಇದರಲ್ಲಿ 4 to 5 ಲೆವೆಲಿಂಗ್ಸ್ ಇದ್ದಾವೆ. ಅದರಲ್ಲಿ ನೀವು ಯಾವ್ದು ಬೇಕು, ಸಾಫ್ಟ್ ಬೇಕಂದರೆ ಸಾಫ್ಟ್, ಹಾರ್ಡ್ ಬೇಕಂದರೆ ಹಾರ್ಡ್ ಇಟ್ಕೊಬೋದು. ಸೊ ಬೋತ್ ಆರ್ ಅಡ್ಜಸ್ಟಬಲ್ ಸಸ್ಪೆನ್ಷನ್. ಈ ಗಾಡಿ ತೊಗೊಂಡ್ಮೇಲೆ ನಾನು ಫಸ್ಟ್ ಲಾಂಗ್ ರೈಡ್ ಹೋಗಿದ್ದು ಹಂಪಿಗೆ. ಐ ಹ್ಯಾಡ್ ವೆರಿ ಹ್ಯೂಜ್ ಪ್ರಾಬ್ಲಮ್ ಬಂದ್ಬಿಟ್ಟು ನನಗೆ ವೈಬ್ರೇಷನ್ಸ್, ಗಾಡಿ ವೈಬ್ರೇಷನ್ಸ್ ಏನಿದೆ ಅದು ನನಗೆ ಡೈರೆಕ್ಟ್ ಲೆಗ್ ತುಂಬ ಐ ಕುಡಂಟ್ ಇವನ್ ಸ್ಟ್ಯಾಂಡ್ ಅರೌಂಡ್ 200 km ಓಡಿಸಾಗ. ಅದು ಒಂದು ನನ್ನ ಮೇಜರ್ ಇಶ್ಯೂ ಫೇಸ್ ಮಾಡಿದೆ. ಬಟ್ ಅದು ಬಿಟ್ಟರೆ ಗಾಡಿ ವಾಸ್ ಅಮೇಝಿಂಗ್ ಇನ್ ಪರ್ಫಾರ್ಮೆನ್ಸ್ ಆ್ಯಂಡ್ ಮೈಲೇಜ್ ಆಲ್ಸೋ ನನಗೆ ಅಷ್ಟು ಡಿಫರ್ ಮಾಡಿಲ್ಲ, ಬಿಕಾಸ್ ಐ ವಾಸ್ ಎಂಜಾಯಿಂಗ್ ದ ಬೈಕ್ ಆನ್ ದ ಹೈವೇ. ಕ್ರೂಸಿಂಗ್ ಆಗಿರಲಿ, ಕ್ರೂಸ್ ಕಂಟ್ರೋಲ್ ಹೆಲ್ಪ್ ಮಿ ಅ ಲಾಟ್ ಆಲ್ಸೋ. ಸೊ ನೆಕ್ಸ್ಟ್ ಒನ್ ಆಫ್ ದ ಮೇಜರ್ ಪಾಯಿಂಟ್ ಏನಂದರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸು ADVಯಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ 237 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ತುಂಬಾ ಬೆಟರ್ ಗ್ರೌಂಡ್ ಕ್ಲಿಯರೆನ್ಸು. ಎಕ್ಸ್ ವೇರಿಯಂಟ್ಗಿಂತ ಇದಕ್ಕಿಂತ ಒಂದು ವೇರಿಯಂಟ್ ಚಿಕ್ಕದಿದೆ, ಸೊ ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ಆಗಿದೆ. 237 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಮೇಜರಾಗಿ ಬರೋದಂದರೆ ಟೈರ್ಸು. ಟೈರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಟ್ಯೂಬ್ಲೆಸ್ ಟೈರ್ ವಿತ್ ಸ್ಪೋಕ್ ವೀಲ್ಸು, ಮತ್ತು ಸ್ವಿಚಬಲ್ ABS ಕೊಟ್ಟಿದ್ದಾರೆ. ಎರಡು ಡಿಸ್ಕ್ ಬ್ರೇಕ್ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಡಿಸ್ಕ್ ಬ್ರೇಕ್ ಇದೆ. ಫ್ರಂಟ್ ಬಂದು ನಿಮಗೆ 21 inches ವೀಲ್ ಕೊಟ್ಟಿದ್ದಾರೆ, ಬ್ಯಾಕ್ ಬಂದು 17 inches ವೀಲ್ ಕೊಟ್ಟಿದ್ದಾರೆ, ಪರ್ಫೆಕ್ಟ್ ಫಾರ್ ಎನ್ ADV. ಸೊ ಸೈಡಲ್ಲಿ ನೋಡಿ ನಿಮಗೆ ಮೊಬೈಲ್ ಚಾರ್ಜರ್ ಕೊಟ್ಟಿದ್ದಾರೆ, C-pin. ಸೊ ಇದು ಬಂದು ಕಸ್ಟಮೈಸ್ ಎಕ್ಸಾಸ್ಟು, ಕಂಪನಿಯಿಂದ ಈ ಎಕ್ಸಾಸ್ಟ್ ಬರೋದಿಲ್ಲ. ಸೊ ಅವ್ರಿಗೆ ಸ್ವಲ್ಪ ವೈಬ್ರೇಷನ್ ಇಶ್ಯೂ ಎಲ್ಲ ಇದ್ದಿದ್ದರಿಂದ ಬೇರೆ ಎಕ್ಸಾಸ್ಟ್ ಹಾಕಿದ್ದಾರೆ. ಅವ್ರನ್ನೇ ಕೇಳೋಣ, ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಸೊ ಇದು ಬಂದು ಬ್ಯಾರೆಲ್ ಎಕ್ಸಾಸ್ಟು. ವೈಬ್ರೇಷನ್ಸ್ ಐ ಕ್ಯಾನ್ ಸೇ ಕಂಪ್ಲೀಟಾಗಿ ಹೋಗಿಲ್ಲ, ಬಟ್ 50% ಕಡಿಮೆ ಆಗಿದೆ. ಆ್ಯಂಡ್ ವಿತ್ DB ಕಿಲ್ಲರ್ ಸೇಮ್ ಸ್ಟಾಕ್ ಇದ್ದಂಗೆ ಇರುತ್ತೆ. ವಿತೌಟ್ DB ಕಿಲ್ಲರ್ ಓಡಿಸಿದಾಗ ಇಟ್ ಇಸ್ ಲಿಟಲ್ ಲೌಡರ್. ಅದು ಬಿಟ್ಟರೆ ಐ ಥಿಂಕ್ ಗೆಟಿಂಗ್ ದ ಎಕ್ಸಾಸ್ಟ್ ಇನ್ನೊಂದು ಹೆಲ್ಪ್ ಆಗಿದ್ದು ನನಗೆ ವೆಯ್ಟ್ ರಿಡಕ್ಷನ್, ಸ್ಪೀಡ್ ಪಿಕಪ್ ಆಯಿತು. ಐ ಕುಡ್ ಗೆಟ್ ಬೆಟರ್ ಥ್ರಾಟಲ್ ಇನ್ ದ ಫಸ್ಟ್ ಫ್ಯೂ RPM. ಆ್ಯಕ್ಚುಲಿ ಆಲ್ ದ ಬೈಕ್ಸ್ ಆರ್ ಅಮೇಝಿಂಗ್. ನಾನು ಯಾವ ಬೈಕ್ ಬಗ್ಗೆನೂ ಕಂಪ್ಲೇಂಟ್ ಮಾಡಲ್ಲ, ಬಟ್ ಸರ್ವಿಸ್ ಫೆಸಿಲಿಟೀಸ್ ನೋಡಿಕೊಂಡ್ರೆ, ಪ್ಲಸ್ ಬೈಕ್ ಟಾರ್ಕ್ ಇರಲಿ, ಸ್ಪೀಡ್ ಇರಲಿ, ಆಲ್ ಆಫ್ ದ್ಯಾಟ್ ಕಂಪೇರ್ ಮಾಡಿಕೊಂಡ್ರೆ ಟಾಪಲ್ಲಿ KTM ಇಸ್ ಆಲ್ವೇಸ್ ದ ಬೆಸ್ಟ್. ಆ್ಯಂಡ್ ಆಲ್ಸೋ ಪ್ರೀವಿಯಸ್ ನನ್ನ ಹತ್ರ ಐ ಹ್ಯಾಡ್ ಫ್ಯೂ ಬೈಕ್ಸ್. BMW ಅಡ್ವೆಂಚರ್ 310 ಇತ್ತು. I had little issues with that, so ಅದನ್ನು ಕೊಟ್ಟು ನಾನು ತೊಗೊಂಡಿದ್ದು. ಐ ಆಮ್ ವೆರಿ ಮಚ್ ಹ್ಯಾಪಿ ವಿತ್ ದಿಸ್ ಬೈಕ್ ಆ್ಯಂಡ್ ಮೈ ಡಿಸಿಷನ್. ಐ ವುಡ್ ಫಸ್ಟ್ ಸರ್ವಿಸ್ ಆಗಿದೆ. ಫಸ್ಟ್ ಸರ್ವಿಸ್ ಕಾಸ್ಟೆಡ್ ಮೀ 2800 change, ಆ್ಯಂಡ್ ಸೆಕೆಂಡ್ ಸರ್ವಿಸ್ ಅರೌಂಡ್ ಕೊಟೇಶನ್ ಕೊಟ್ಟಿದ್ದು ಅರೌಂಡ್
4K ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಆಫ್ಟರ್ ದಟ್ ಇಟ್ ವಿಲ್ ಬಿ ಅರೌಂಡ್ ಸೇಮ್, ಅರೌಂಡ್ 3 to 5 ಮಧ್ಯದಲ್ಲೇ ಇರುತ್ತೆ. ಎನಿ ಪಾರ್ಟ್ಸ್ ಹೋದರೆ ದಟ್ ಅಗೇನ್ ಡಿಪೆಂಡ್ಸ್ ಅಕಾರ್ಡಿಂಗ್ ಟು ದ ಪಾರ್ಟ್. ಈಸಿಯಾಗಿ ಸಿಗುತ್ತೆ, ವೆರಿ ಈಸಿ ಟು ಗೆಟ್ ದ ಪಾರ್ಟ್ಸ್. ಸೀಟ್ ಆ್ಯಕ್ಚುಲಿ ನಾನು ಇನ್ನೊಂದು ಸ್ಟಾಕ್ ಸೀಟ್ ತೊಗೊಂಡು ಇಟ್ಕೊಂಡಿದ್ದೀನಿ, ದಟ್ ಕಾಸ್ಟೆಡ್ ಮಿ ಅರೌಂಡ್ 2200 rupees. ಸೊ ಪಾರ್ಟ್ಸ್ ಆರ್ ವೆರಿ ರೀಸನಬಲ್ ಪ್ರೈಸ್. ಫೈನಲ್ ಆಗಿ ಇಷ್ಟೆಲ್ಲ ಸ್ಪೆಸಿಫಿಕೇಶನ್ಸ್ ತಿಳ್ಕೊಂಡು ಇಷ್ಟೆಲ್ಲ ಗಾಡಿ ಬಗ್ಗೆ ತಿಳ್ಕೊಂಡ ಮೇಲೆ ಕೊನೆಗೆ ಕೇಳೋದು ಎಲ್ಲರೂ ಗಾಡಿ ಪ್ರೈಸ್ ಎಷ್ಟು ಅಂತ. ಸೊ ಈ ವೇರಿಯಂಟ್ KTM ADV 390S ಬಂದು ನಿಮಗೆ 4,80,000 ಆಗುತ್ತೆ ಆನ್ ರೋಡು. ಸೊ ಇದಕ್ಕಿಂತ ಒಂದು ಮಾಡೆಲ್ ಚಿಕ್ಕದಿದೆ ಅಂತ ಹೇಳಿದ್ನಲ್ಲ, ADV 390X ಅಂತ ಅದು. ಸೊ ಅದು ನಿಮಗೆ 3,85,000 ಆಗುತ್ತೆ. ಸೊ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಒಂದು 1 ಲಕ್ಷ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ADV 390X ಬಂದು 380 ಆಗುತ್ತೆ, ADV 390S ಬಂದು 480 ಆಗುತ್ತೆ. ಗಾಡಿ ಬಗ್ಗೆ ಏನೇನು ಹೇಳಬೇಕು ಎಲ್ಲ ಕಂಪ್ಲೀಟಾಗಿ ಹೇಳಿದ್ದೀವಿ, ಇನ್ನೇನು ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇನಿಲ್ಲ. ಸೊ ಇಲ್ಲಿಂದ ಓನರ್ನ ಕಳ್ಸೋಣ, ಅವ್ರಿಗೆ ಟೈಮ್ ಆಗ್ತಾಯಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನಂತ ತೋರಿಸ್ಬೇಕಾ? ಸ್ವಲ್ಪ ಹಂಗೆ ಹಿಂದಕ್ಕೆ ಹೋಗಿ. ಹೌದಾ? WP ಅಪೆಕ್ಸ್ ಸಸ್ಪೆನ್ಷನ್ ಮಾತಾಡು, ಇವಾಗ ಮಾತಾಡು. ಗುದ್ದು ಗುದ್ದು ಗುದ್ದು.